ಸರ್ ಮನೆಯಲ್ಲಿ ಗಣಪತಿಗಳನ್ನ ಯಾವ ಇಡಬಹುದು ಮತ್ತು ಅದಕ್ಕೆ ಏನು ಕಾರಣಗಳಿದಾವೆ ಸರ್? ಎಲ್ಲ ಇಡಬಹುದಾ ಸರ್? ಒಂದು ಅಂಶ ಪರಂಪರೆಯಾಗಿ ನಾವು ಚಿಂತನೆಯನ್ನು ಮಾಡಿದಾಗ ನಮ್ಮಲ್ಲಿ ಹಳೆವರು ಅಂತೇಳಿ ವರ್ಷಕ್ಕೊಮ್ಮೆ ಬರುವಂಥ ಒಂದು ಸಂಪ್ರದಾಯ. ಹಳೆವರು ನಾವು ಯಾವ ರೀತಿ ನಮ್ಮ ಧರ್ಮ ಗುರುಗಳೇ ಯಾರು, ನಮ್ಮ ದೇವರೇ ಯಾರು, ನಮ್ಮ ಹಿರಿಯರು ಎಂಬುದು ಇರುವಂಥ ಒಂದು ಹೊತ್ತಿಕೆ. ಆ ಹೊತ್ತಿಕೆಯೊಳಗೆ ನಾವು ಒಂದು ನೋಡಿದಾಗ ನಮ್ಮ ಪುರಾತನ ಅಂದರೆ ಆದಿ ಕಾಲದಿಂದಲೂ ನಮ್ಮ ಹಿರಿಯರು ಗಣಪತಿಯ ಪೂಜೆಯನ್ನು ವಿಘ್ನನಾಶಕ್ಕಾಗಿ ನಮ್ಮಲ್ಲಿರುವಂಥ ಸಮಸ್ಯೆಗಳಿಗಾಗಿ ನಿವಾರಣೆಗಾಗಿ ನಾವು ಗಣೇಶ ಪೂಜೆಯನ್ನು ಮಾಡ್ಕೊತ ಬರ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಹಿರಿಯರು ಮಾಡಿದಂಥ ಪೂಜೆಗಳು ಪುನಸ್ಕಾರಗಳು ನಾವು ಈಗಿನ ಜನ್ರೇಷನ್ ಈಗಿನ ವಂಶಸ್ಥರು ಅದು ಮುಂದುವರ್ಸ್ಕೊತ ಬಂದಿದ್ದೇವೆ. ಇದೊಂದು ಕಡೆ ಸಂಪ್ರದಾಯಗಳಾದರೆ ಕೆಲವೊಂದು ಜನಾಂಗದಲ್ಲಿ ಕೆಲವೊಂದು ಮನೆತನದಲ್ಲಿ ಗಣಪತಿ ಇಲ್ಲದೆ ಇರುವಂಥ ಮನೆತನಗಳು ಇವೆ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಮನೆಯಲ್ಲಿ ಯಾವುದೇ ಒಂದು ಹೆರಿಗೆ ಆದಾಗ ಒಂದು ಗಂಡು ಮಗು ಹುಟ್ಟಿತು ಅಥವಾ ಇನ್ನೊಂದು ಮಗು ಆಯಿತು, ಅವಾಗ ಏನು ಮಾಡ್ತಾರೆ, ಆ ಗಣಪತಿಯ ಹಬ್ಬದಲ್ಲಿ ಹುಟ್ಟಿದ ಮಗುವಿನಿಂದ ಅಂದಿನಿಂದ ಅವ್ರು ಏನು ಮಾಡ್ತಾರೆ, ತಮ್ಮ ಧರ್ಮಗುರುಗಳಾಗಿರ್ಬೋದು, ಜ್ಯೋತಿಷ್ಯ ತಜ್ಞರಾಗಿರ್ಬೋದು, ಮತ್ತೊಬ್ಬರು ಹಿತೇಶಗಳಿಂದ ತಾವು ತಿಳ್ಕೊಂಡು ನಾವು ಗಣಪತಿ ಇಡಬೇಕು ಅಥವಾ ಬೇಡ ಚಿಂತನೆ ಮಂತ್ರಣಗಳನ್ನು ಮಾಡಿಕೊಂಡು ಮುಂದಿನ ವರ್ಷದಿಂದ ಏನು ಮಾಡ್ತಾರೆ, ಅವರು ಗಣಪತಿ ತರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನೊಂದು ಕಡೆ ಏನಾಗ್ತೈತಿ, ಕೆಲವರು ಏನು ಮಾಡ್ತಾರೆ, ತುಂಟಾಟಿಕೆಗೆ ಅಥವಾ ಹುಡುಗರು ಇರ್ಬೋದು ಅಥವಾ ಇನ್ನೊಬ್ಬರು ಸ್ನೇಹಿತರು ಇರ್ಬೋದು, ಗಣಪತಿಯನ್ನು ಅವ್ರ ಮನೆಯಲ್ಲಿ ಆಚರಿಸಬೇಕು, ಅವರು ಕೂಡ ಧರ್ಮದ ಭಾವನೆಗಳಲ್ಲಿ ತೊಡಗಬೇಕು ಮತ್ತು ನಮ್ಮಲ್ಲಿ ಅವರು ಕೂಡ ನಮ್ಮಲ್ಲಿ ಮಿಶ್ರಿತ ಆಗಿ ನಾವು ಕೂಡ ಏಕತೆ ಎಂಬ ಒಂದು ಹೋರಾಟದಲ್ಲಿ ಭಾವನೆ ತುಂಬಬೇಕೆಂಬ ಏನು ಮಾಡ್ತಾರೆ, ಸ್ನೇಹಿತರಾಗಲಿ ಅಥವಾ ಪುಟ್ಟ ಮಕ್ಕಳಾಗಲಿ ಅಥವಾ ಯಾರೇ ಆಗಲಿ ಒಂದು ಗಣಪತಿ ತಂದು ಅವ್ರ ಮನೆಯಲ್ಲಿ ಇಟ್ಟು ಹೋಗ್ತಾರೆ. ಅವಾಗ ಮನೆಗೆ ಬಂದಂಥ ಒಂದು ಗಣೇಶ ಒಂದು ಮಗುವಿನ ಥರ ಬರಮಾಡಿಕೊಂಡು ಪೂಜೆ ಪುನಸ್ಕಾರ ಪ್ರಾರಂಭ ಮಾಡ್ತಾರೆ. ಒಮ್ಮೆ ಬಂದಂಥ ಗಣಪತಿಯನ್ನು ಪ್ರತಿ ವರ್ಷ ಕೂಡ ಅವರು ಗಣಪತಿ ಇಡುವಂಥ ಸಂಪ್ರದಾಯಗಳು ಪ್ರಾರಂಭ ಮಾಡ್ತಾರೆ. ಯಾವುದೇ ಧರ್ಮದಲ್ಲಿ ಇರ್ಬೋದು ಅಥವಾ ಮುಸ್ಲಿಮರು ಕೆಲವರು ಅದೇ ನದಾಬ್ ಮಂಟನದಲ್ಲಿ ಕೂಡ ಇದ್ದಾರೆ. ಮತ್ತು ಇವೆಲ್ಲವನ್ನು ಚಿಂತನೆ ಮಾಡಿದಾಗ ಹಿಂದೂ ಧರ್ಮ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ಗಣಪತಿಗೆ ಸಂಪೂರ್ಣವಾದಂಥ ಅಂದರೆ ಹಿಂದೂ ಧರ್ಮ ಇದ್ದು ಕ್ರೈಸ್ತ ಜೈನ ಸಿಖ್ ಮುಸ್ಲಿಂ ಎಲ್ಲರೂ ಪ್ರೀತಿಸುವಂಥ ಗಣೇಶ ಅಂದ್ರೆ ಮುದ್ದು ಮಕ್ಕಳಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅದರಲ್ಲಿ ಆ ಒಂದು ಶಕ್ತಿಯನ್ನು ನೋಡಿದಾಗ ನಮ್ಮಲ್ಲಿ ಇರ್ತಕ್ಕಂಥ ಭಾವನೆಗಳು ಸಂತೋಷ ಸಮೃದ್ಧಿ ಇಮ್ಮಡಿ ಆಗುತ್ತೆ. ಗಣಪತಿ ಅಂದ್ಕೊಂಡು ಒಂದು ಮುದ್ದು ಬರುವಂಥ ಗಣಪತಿ, ಅದನ್ನು ನಾವು ವಿಸರ್ಜನೆ ಮಾಡಬೇಕಾದ್ರೆ ಎಷ್ಟೋ ದುಃಖದಿಂದ ವಿಸರ್ಜನೆ ಮಾಡ್ತಾರೆ ಜನರು. ಬರಮಾಡ್ಕೋಬೇಕಂದ್ರೆ ಪಟಾಕಿಗಳಿಂದ ಅಲಂಕಾರದಿಂದ ಇನ್ನೆಲ್ಲ ಬರಮಾಡ್ಕೊಳ್ತೇವೆ. ಹೀಗೆ ಅದು ಮನೆತನದಿಂದ ಬಂದಂಥ ಹಬ್ಬಗಳನ್ನು ನಾವು ಇದೇ ರೀತಿ ವಿಶಿಷ್ಟವಾಗಿ ಆಚರಿಸ್ತಾ ಬಂದಿದ್ದೇವೆ. ಗಣೇಶ ಹಬ್ಬ ನಮ್ಮ ರಾಷ್ಟ್ರಕ್ಕೆ ಅಷ್ಟೇ ಸೀಮಿತವಾಗಿಲ್ಲ, ದೇಶ ವಿದೇಶಗಳಲ್ಲಿ ನಾವು ಇತಿಹಾಸ ನೋಡಿದಾಗ ಬ್ರಿಟಿಷರು ಏನು ಬಂದು ನಮ್ಮದು ಚಿನ್ನ ಬಣ್ಣ ಅಷ್ಟೇ ಕದ್ಕೊಂಡು ಹೋಗಲಿಲ್ಲ. ಅವರು ನಮ್ಮ ಮಸಾಲೆ ಪದಾರ್ಥಗಳನ್ನು ಅಷ್ಟೇ ಒಯ್ಯಲಿಲ್ಲ. ಅವರು ನಮ್ಮ ಧಾರ್ಮಿಕತೆ ನಮ್ಮಲ್ಲಿ ಇರ್ತಕ್ಕಂಥ ಭಾವನೆಗಳನ್ನು ಕೂಡ ನಮ್ಮ ಸಂಸ್ಕೃತಿಗೆ ನಮ್ಮ ಎಲ್ಲವನ್ನು ಕಳ್ಳತನ ಮಾಡಿದ್ರು. ಅಂದರೆ ಕಳ್ಳತನ ಅಂದ್ರೆ ನಮ್ಮಲ್ಲಿ ಒಳ್ಳೆಯವುಗಳನ್ನು ಅವರು ಅಳವಡಿಸ್ಕೊಳ್ತಾ ಹೋದ್ರು. ನೀವು ವಿದೇಶಗಳಲ್ಲಿ ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ, ಆಫ್ರಿಕಾದಲ್ಲಿ ಮಾಡ್ತಾರೆ, ಬೇರೆ ಬೇರೆ ದೇಶಗಳಲ್ಲಿ ಶ್ರೀ ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಗಳನ್ನು ಮಾಡುವಂಥದ್ದು ಎಷ್ಟೋ ಮಾಧ್ಯಮಗಳ ಮುಖಾಂತರ ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಗಣೇಶ ಅಂದ್ರೆ ಏನಂತಂದರೆ ಎಲ್ಲ ಧರ್ಮದವರು ಆಚರಣೆ ಮಾಡುವಂಥ ದಿವ್ಯ ಶಕ್ತಿ ಹೊಂದಿರುವಂಥ ಶ್ರೀ ಗಣೇಶ. ಗಣಪತಿ ಉತ್ಸವ ಬಂತಪ್ಪ ಅಂತಂದ ಮನೆಯಲ್ಲಿ ನಾವು ಏನೇನೇನು ತಯಾರಿ ಮಾಡ್ಕೊತೀವಿ ಸರ್? ಗಣಪತಿ ಉತ್ಸವಕ್ಕಿಂತ ಪೂರ್ವದಲ್ಲಿ ಮಣ್ಣೆತ್ತಿನ ಮಾಸೆ ಅಂತ ಬರುತ್ತೆ, ಬಸವಣ್ಣನ ಹಬ್ಬ. ತದನಂತರ ನಾಗಪ್ಪನ ಹಬ್ಬ. ನಾಗಪ್ಪನ ಹಬ್ಬ ಶ್ರಾವಣ ಮಾಸ. ಹಬ್ಬಗಳ ಸರಮಾಲೆಗಳು ಪ್ರಾರಂಭವಾಗುತ್ತೆ. ಹಬ್ಬಗಳ ಅಂದುಕೊಳ್ಳಿ ನಾವು ಬಸವಣ್ಣ ಬಂದುಕೊಳ್ಳಿ ಮಕ್ಕಳು ಮನೆಯಲ್ಲಿ ಕಾಡ್ಲಿಕ್ಕೆ ಚಾಲು ಮಾಡ್ತೀವಿ. ಅಪ್ಪ ನಾವು ಗಣಪತಿ ಆರ್ಡರ್ ಕೊಡಕ್ಕೆ ನಾವು ಇಂಥ ಗಣಪತಿ ಬೇಕು, ನಂಗೆ ನವಿಲ್ ಮ್ಯಾಗ ಕುಂತಿದ್ಬೇಕು, ಬಸವಣ್ಣನ ಮ್ಯಾಗ ಕುಂತಿದ್ಬೇಕು, ನನಗೆ ಪರ್ವತದ ಮೇಲೆ ಕುಂತಿದ್ದ ಗಣಪತಿ ಬೇಕಂತೇಳಿ ಮಕ್ಕಳು ಹಠ ಮಾಡ್ತಾರೆ. ಆ ಮಠಕ್ಕೆ ಹಠ ಮಕ್ಕಳ ತುಂಟಾಟಿಗೆ ತಂದೆ ತಾಯಿಗಳು ತಲೆಬಾಗ್ತಾರೆ. ಅವಾಗ ಶ್ರಾವಣ ಮಾಸದಲ್ಲಿ ಈ ಕಲಾವಿದನ ಕಡೆ ಹೋಗಿ ತಮ್ಮ ಮನೆತನದಿಂದ ಪ್ರತಿ ವರ್ಷ ಕೊಡ್ತಿರುವಂಥ ಗಣಪತಿ ಅವ್ರ ಕಡೆ ಹೋಗಿ ಆರ್ಡರನ್ನು ಮಾಡ್ತಾರೆ. ಈ ರೀತಿ ಇರಬೇಕು, ಫೋಟೋಗಳನ್ನು ತೊಗೊಂಡೋಗಿ ಅದನ್ನು ಏನು ಮಾಡ್ತಾರೆ, ಸಿದ್ಧಪಡಿಸಿ ಆರ್ಡರ್ ಕೊಡಲಿಕ್ಕೆ ಅವರು ಪ್ರಾರಂಭ ಮಾಡಿದ್ರೆ ಅದನ್ನು ಬಂದು ಮನೆಗೆ ಅದರ ತಕ್ಕಂತೆ ಶ್ರಾವಣ ಮಾಸದಲ್ಲಿ ಅದರ ತಕ್ಕಂತೆ ಮನೆಯಲ್ಲಿ ಒಂದು ರೀತಿಯಿಂದ ಸ್ವಚ್ಛತೆ ಪ್ರಾರಂಭ ಆಗುತ್ತೆ. ಲೈಟ್ಗಳ ಒಂದು ಬದಲಾವಣೆಗಳಾಗುತ್ತದೆ, ವಿದ್ಯುತ್ ದೀಪಗಳ ಬದಲಾವಣೆ ಆಗುತ್ತದೆ. ಆಮೇಲೆ ಸುಂದರತೆಗಾಗಿ ಅನೇಕ ಗಿಡಗಳನ್ನು ಇರ್ಬೋದು ಅಥವಾ ಪ್ಲಾಸ್ಟಿಕ್ ಏನಾದರೂ ಒಂದು ಅಂದ ಚಂದಗಳನ್ನು ಡೆಕೋರೇಷನ್ ಇರ್ಬೋದು, ಬಣ್ಣ ಸುಣ್ಣಗಳು ಇರ್ಬೋದು, ಇವೆಲ್ಲವನ್ನು ಸಿದ್ಧಪಡಿಸಲಿಕ್ಕೆ ಶ್ರಾವಣ ಮಾಸ ಪ್ರಾರಂಭ.
ಎರಡಿದೆ. ಶ್ರಾವಣ ಮಾಸದಲ್ಲಿ ಸ್ವಚ್ಛತೆ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಆದರೆ ಅದು ಕೂಡ ಗಣಪತಿಗೆ ಪೂರಕವಾಗಿರುತ್ತೆ. ಅಂದರೆ ಶ್ರಾವಣ ಮಾಸ ಮುಗಿದ ಕೂಡಲೇ ಭಾದ್ರಪದ ಚಾಲು ಆಗುತ್ತೆ. ಕೇವಲ ಒಂದು 2 ದಿನದಲ್ಲಿ ಭಾದ್ರಪದ ಪ್ರಾರಂಭ ಆಗುತ್ತೆ. ಆದ್ದರಿಂದ ಶ್ರಾವಣ ಪ್ಲಸ್ ಗಣಪತಿ ಎರಡೂ ಹಬ್ಬಕ್ಕೆ ತಯಾರಿಕೆಯಾಗಿ ನಮ್ಮ ಮನೆಗಳನ್ನು ಸುಂದರತೆ, ಬಣ್ಣ ಹಚ್ಚೋದು, ಪೇಂಟಿಂಗ್ ಇರ್ಬೋದು, ಸುಂದರತೆ, ಆಮೇಲೆ ಗಾರ್ಡನ್ ನವೀಕರಣ ಅಥವಾ ಮಂಟಪಗಳ ಸುಧಾರಣೆ, ಮಂಟಪಗಳ ಅಂದ ಚಂದಗಳನ್ನು ಹಚ್ಚುವುದು, ಆಮೇಲೆ ಅದಕ್ಕೆ ಲೇಪನಗಳನ್ನು ಮಾಡುವುದು, ಮನೆಯಲ್ಲಿ ಇರ್ತಕ್ಕಂಥ ದೀಪಗಳನ್ನು, ಅಡುಗೆ ತೊಡುಗೆಗಳನ್ನೆಲ್ಲ ಸಿದ್ಧತೆ ಮಾಡಿಕೊಳ್ಳುವುದು, ಪೂಜಾ ಕೈಂಕರ್ಯಕ್ಕೆ ಬೇಕಾದಂಥ ಸಾಮಾನುಗಳನ್ನು ಸಿದ್ಧತೆ ಮಾಡುವುದು, ಇವೆಲ್ಲ ಒಳಗೊಂಡಂತೆ ಶ್ರಾವಣ ಮಾಸದಲ್ಲಿ ಪ್ರಾರಂಭವಾಗುತ್ತೆ. ತದನಂತರ ಗಣಪತಿ ಇನ್ನೊಂದು 8 ದಿನ ಇದೆ ಅಂದ್ಕೂಳೆ ತಮ್ಮ ಗಣಪತಿ ತಕ್ಕಂತೆ ತನ್ನ ಮನೆಯಲ್ಲಿ ಇರ್ತಕ್ಕಂಥ ಮಂಟಪ ಆಗಿರ್ಬೋದು ಅಥವಾ ವೇದಿಕೆಗಳನ್ನಾದರೂ ಬೇರೆ ಬೇರೆ ಆರ್ಟಿಸ್ಟ್ಗಳಿಂದ ಅದನ್ನು ಸಿದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಉದಾಹರಣೆವಾಗಿ ಸಿಂಹಾಸನ ಮೇಲೆ ಕುಂತಂಥ ಗಣಪತಿ, ಸಿಂಹಾಸನದ ರಾಜವೈಭವದಿಂದ ಹಿಂದುಗಡೆ ಬ್ಯಾಕ್ಗ್ರೌಂಡ್ ಏನು ಬೇಕು ಅದೇ ರೀತಿಯಾಗಿ ರಾಜವೈಭವಗಳನ್ನು ತೋರಿಸುವಂಥ ವ್ಯವಸ್ಥೆ ಮಾಡ್ತಾರೆ. ಅಥವಾ ಯಡಿಯೂರು ಸಿದ್ಧಲಿಂಗೇಶ್ವರ ಇರ್ಬೋದು, ಯಡಿಯೂರು ಸಿದ್ಧಲಿಂಗೇಶ್ವರದ ಹೊತ್ತುಗಳಿಂದ ನಾವು ರೆಡಿ ಮಾಡಬೇಕು. ಅದರ ಮಧ್ಯೆ ಏನು ಬರ್ತೈತಿ, ಗಣಪತಿ ಕುಂದಿರ್ತಾನೆ. ವೆಂಕಟೇಶ್ವರ ಇರ್ಬೋದು, ವೆಂಕಟೇಶ್ವರನ ಹಿಂದಿನ ಪ್ರಭಾವಳಿ ಬಂಗಾರದ್ದು ಇರುತ್ತೆ, ಆ ರೀತಿ ಅದನ್ನು ಬದಲಾವಣೆ ಮಾಡ್ತಾರೆ. ಹೀಗೆ ಪ್ರತಿಯೊಂದು ದೇವರ ಅಲಂಕಾರ ಒಳಗೊಂಡಂಥ ಪದಾರ್ಥಗಳ ರೂಪಗಳೊಂದಿಗೆ ಗಣಪತಿ ಸಿದ್ಧ ಆಗ್ತದೆ ಮನೆಯಲ್ಲಿ. ಅದೇ ರೀತಿಯಾಗಿ ಜನರಿಗೆ ಏನಾಗ್ತೈತಿ, ಸಣ್ಣ ಮಕ್ಕಳು ಏನು ಮಾಡ್ತಾರೆ, 5 ದಿನ ಅಕ್ಷತೆ ಹಾಕ್ಲಿಕ್ಕೆ ಬರ್ತದೆ. ಸಣ್ಣ ಮಕ್ಕಳು ಅಕ್ಷತೆ ಹಾಕುವಾಗ ಅದನ್ನು ನೋಡಿ ಸಂತೋಷ ಪಡ್ತಾರೆ. ಅಂದರೆ ಇವ್ರ ಮನೇಲಿ ಈ ನಮೂನಿ ಡೆಕೋರೇಷನ್ ಮಾಡಿದ್ರು, ಇವ್ರ ಮನೆಗೆ ಈ ಡೆಕೋರೇಷನ್ ಮಾಡಿದ್ರು. ಈಗ ಒಂದು ಇಲೆಕ್ಟ್ರಾನಿಕ್ ಮೇಲೆ ಎಲ್ಲರ ಕಡೆಯಲ್ಲಿ ಮೊಬೈಲ್ ಇದೆ, ಅದನ್ನು ಏನು ಮಾಡ್ತಾರೆ, ಅದನ್ನು ಫೋಟೋ ಹೊಡ್ಕೊಂಡು ಅದಕ್ಕೆ ಸುಂದರ ಹಾಡುಗಳನ್ನು ಜೋಡಣೆ ಮಾಡಿ ಆ ವೈಭವಕರಣಗಳನ್ನು ಸುಂದರ ಹಾಡುಗಳೊಂದಿಗೆ ಅದನ್ನು ಮಂದಿಗೆ ತಮ್ಮ ಗೆಳೆಯರಿಗೆ ಆಗಿರ್ಬೋದು, ನಮ್ಮ ಸಂಬಂಧಿಕ ಅದು ಕಳಿಸಿ ಸಂತೋಷ ಪಡ್ಕೊಳ್ಳುವಂಥ ದಿನಗಳಾಗಿದೆ. ಗಣಪತಿ ಬಂದ ದಿನ ಅಂದರೆ ಗಣೇಶ ಚತುರ್ಥಿ ದಿನ ಗಣಪತಿಯನ್ನು ಬೆಳಗಿನ ಪ್ರಾತಃ ಕಾಲ ತಂದು ತಮ್ಮ ಗಣಪತಿಯನ್ನು ಮೊದಲು ದೇವರ ಮನೆಯಲ್ಲಿಟ್ಟು ಆಮೇಲೆ ಶೃಂಗಾರಗೊಂಡಂಥ ವೇದಿಕೆ ಮೇಲೆ ಅದನ್ನು ಪ್ರತಿಷ್ಠಾಪನೆ ಮಾಡಿ ಬಂಧು ಬಳಗ, ಅಕ್ಕ ತಂಗಿ, ನಮ್ಮ ಪರಿವಾರದೆಲ್ಲ ಒಳಗೊಂಡು ಅದಕ್ಕೆ ಏನೇನು ಗಣಪತಿಗೆ ಸುಂದರ ಬೇಕು, ಚಿನ್ನದ ಆಭರಣಗಳು ಇರ್ಬೋದು, ಅಥವಾ ಜನವಾರ ಇರ್ಬೋದು, ಅಥವಾ ಲಿಂಗಧಾರಣೆಗಳು ಇರ್ಬೋದು, ಅಥವಾ ಇಲಿಗಳಿಗೆ ಅಲಂಕಾರ ಮಾಡೋದಿರ್ಬೋದು, ನಾಗಪ್ಪ ಏನೋ ಒಂದು ಇದು ಮಾಡುವಂಥದ್ದು ಇರ್ಬೋದು. ಹಾಗೆ ಗಣೇಶನಿಗೆ ವಸ್ತ್ರಾಲಂಕಾರ, ಕಿರೀಟಾಲಂಕಾರ ಇವೆಲ್ಲವನ್ನು ಮಾಡಿಕೊಂಡು ಮನೆಯವರೆಲ್ಲ ವೇದಿಕೆ ಮೇಲೆ ಪ್ರತಿಷ್ಠಾಪನೆ ಮಾಡಿ ತಮಗೆ ತಿಳಿದಂಥ 5 ಮಂಗಳಾರತಿಗಳನ್ನ ಹಾಡಿ ಅಥವಾ ಗುರುಗಳು ಯಾರು ಇದ್ದರೆ ಕರೆಸಿ ಅವ್ರ ಕಡೆಯಿಂದ ಪೂಜೆ ಮಾಡಿಸಿ ಗಣಪತಿಗೆ ಬೇಕಾದಂಥ ಒಂದು ತರಿಕೆ ಇರ್ಬೋದು, ಅಥವಾ ಆ ಉಂಡೆ ಅಂತ ಏನು ಮಾಡ್ತಾರೆ ಅದು ತಂಬಿಟ್ಟು ಉಂಡೆ ಅಥವಾ ಮೋದಕಗಳು, ಇವೆಲ್ಲಗಳನ್ನು ಅದಕ್ಕೆ ನೈವೇದ್ಯ ಹಿಡಿದು ಮನೆಯ ಮಕ್ಕಳಿಗಾಗಿ ಚಕ್ಕಲಿ, ಆಮೇಲೆ ಸುಳ್ಳಿ ಹೋಳಿಗೆ, ಹೊಸ ಪದಾರ್ಥಗಳನ್ನು ಮಾಡಿ ನೈವೇದ್ಯ ಹಿಡಿದು ಸಂತೋಷ ಪಡ್ತಾರೆ. ಪೂಜೆ ಆದ ಕೂಡಲೇ ಎಲ್ಲರೂ ಪಟಾಕಿಗಳನ್ನ ಹಾರಿಸಿ ಸಂಭ್ರಮಿಸ್ತಾರೆ. ಆಮೇಲೆ ಏನು ಮಾಡ್ತಾರೆ, ಎಲ್ಲರೂ ತಮ್ಮ ಪರಿವಾರದೊಂದಿಗೆ ರುಚಿಯಾದಂಥ ಪದಾರ್ಥಗಳನ್ನು ಸೇವನೆ ಮಾಡಿ ಎಲ್ಲರೂ ಹಬ್ಬದ ವಾತಾವರಣವನ್ನು ವಿನಿಯೋಗ ಮಾಡ್ಕೊಳ್ತಾರೆ, ಸಂತೋಷ ವಿನಿಯೋಗ ಮಾಡ್ಕೊಳ್ತಾರೆ. ಇದರಿಂದ ಇರ್ತಕ್ಕಂಥ ನಮ್ಮ ಕೆಟ್ಟ ಭಾವನೆಗಳು, ಒಂದು ವರ್ಷದಲ್ಲಿ ಇರ್ತಕ್ಕಂಥ ಕೆಟ್ಟ ಭಾವನೆಗಳು, ಅಂದರೆ ಅವ್ರು ಕಂಡ್ರೆ ಇವ್ರ ಆಂಗ್ಲ, ಇವ್ರು ಕಂಡ್ರೆ ಇವ್ರ ಆಂಗ್ಲ, ಆ ಭಾವನೆಗಳನ್ನೆಲ್ಲ ಮರೆತುಕೊಂಡು ಒಂದೇ ಕುಟುಂಬದಲ್ಲಿ ಪರಿವಾರ ಏನೈತಿ ಅದರಲ್ಲಿ ಸಂತೋಷ, ಅದನ್ನು ಮರೆತುಕೊಂಡು ಸಂತೋಷ ವಿನಿಮಯ ಏನೈತಲ್ಲ ಮುಗಿಲು ಮುಟ್ಟುತ್ತೇವೆ. ಆ ಸಂತೋಷ ಸದಾ ಹಾಗೇ ಇರಬೇಕು ಜನರಲ್ಲಿ ಅನ್ನೋದು ನಮ್ಮ ಭಾವನೆ. ಈ ಗಣೇಶನಿಗೆ ಒಂದು ವಿಶೇಷವಾದಂಥ ಪ್ರಸಾದ ಅರ್ಪಣೆ ಮಾಡ್ತಾ ಇದ್ದೀವಿ ನಾವು. ಮೋದಕ ಇರ್ಬೋದು, ಉಂಡಿಗಳಿರ್ಬೋದು, ಸುಳ್ಳಿ ಹೋಳಿಗೆ ಇರ್ಬೋದು, ಚಕ್ಲಿ ಇರ್ಬೋದು, ಮಗದೊಂದು ತಮ್ಮ ಮನೆಯ ಪದ್ಧತಿಯಂತೆ ಅದು ನೈವೇದ್ಯ ಮಾಡ್ಕೊಳ್ತಾ ಬಂದಿದ್ದಾರೆ. ಅದನ್ನು ನೈವೇದ್ಯ ಮಾಡಿದ್ಮೇಲೆ ಅದೇ ನೈವೇದ್ಯವನ್ನು ನಮ್ಮ ಪರಿವಾರದವರಿಗೆ ಹಂಚುವ ಒಂದು ಪರಿಪಾಠ. ತದನಂತರ ಮರುದಿನ ಇಲಿ ಹಬ್ಬ ಅಂತ ಬರುತ್ತೆ. ಇಲಿ ಹಬ್ಬ ಬಂದುಗಳು ಏನಾಗ್ತದೆ ಅಂದರೆ ನಮ್ಮ ಮನೆಯಲ್ಲಿ ಅಂದರೆ ಕರೆದಿದ್ದ ಪದಾರ್ಥಗಳು ಅಂದರೆ ಬಜ್ಜಿ ಇರ್ಬೋದು, ಅಂದರೆ ಇಲಿ ವಾರ ಅಂದ್ಕೂಡ ಇಲಿಗೆ ಬೇಕಾಗುವಂಥ ಆಹಾರಗಳನ್ನು ಸಿದ್ಧತೆ ಮಾಡುವುದು. ಬಜ್ಜಿ ಇರ್ಬೋದು, ಮಿರ್ಚಿ ಇರ್ಬೋದು, ಚಕ್ಲಿ ಇರ್ಬೋದು, ಅವುಗಳನ್ನು ನೈವೇದ್ಯ ಮಾಡುವಂಥ ಒಂದು ಸಂಪ್ರದಾಯ. ಕೆಲವು ಜನಾಂಗದವರು ತಮ್ಮ ಮನೆಯ ಪದ್ಧತಿಯಂತೆ ಮಾಂಸಾಹಾರಿನೋ ಅಥವಾ ಮತ್ತೊಂದು ಅದನ್ನು ನೈವೇದ್ಯ ಇಡುವಂಥ ಸಂಪ್ರದಾಯಗಳು ಇವೆ. ಆದರೂ ಕೂಡ ಅದನ್ನು ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಹೆಚ್ಚಾಗಿ ಈ ಮಾಡುವಂಥ ಸಂಪ್ರದಾಯಗಳು ಮುಂದುವರಿತಾ ಇದೆ. ಸರ್, ಗಣಪತಿ ಇಡು ಮುಂದೆ ಏನಾದರೂ ವಿಧಿವಿಧಾನಗಳು ಇದಾವೆ ಸರ್? ಇದೇ ರೀತಿ ಇರಬೇಕಂತ. ಶ್ರೀ ಗಣೇಶ
ಕಲಾವಿದನ ಕಡೆ ಏನಾದರೂ ಅದು ನಮಗೆ ಸಂಬಂಧ ಇಲ್ಲ. ಮನೆಯ ಒಳಗೆ ವಚ್ಚಲದ ಒಳಗೆ ಶ್ರೀ ಗಣೇಶ ಪ್ರವೇಶ ಆದಾಗ ಅದನ್ನು ನಾವು ಪೂಜೆ ಪ್ರತಿಷ್ಠಾಪನೆ ಮಾಡಿದಾಗ ಜೀವಕಳೆ ಬರುತ್ತೆ. ಗಣೇಶನಲ್ಲಿ ಒಂದು ಜೀವಕಳೆ ಬರುತ್ತೆ. ಆ ಜೀವಕಳೆ ಬಂತಂದ್ರೆ ನಮಗೇನಾಗುತ್ತೆ, ಬೇಡಿಕೆ ಇಷ್ಟಾರ್ಥಗಳನ್ನು ಈಡೇರಿಸುವಂತ ಶಕ್ತಿ ಆ ಗಣೇಶನಲ್ಲಿ ಇರುತ್ತೆ. ಅಕಸ್ಮಿತವಾಗಿ ನಾವು ಏನಾದರೂ ಮಕ್ಕಳಾಗಿರ್ಬೋದು ಅಥವಾ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಇರ್ಬೋದು, ಯಾವುದೇ ರೀತಿ ಜಾಗೃತೆ ವಹಿಸಲಾರದೆ ಅವು ಬುಕ್ಗಳಾದರೆ ಕೆಲವೊಂದು ಪದ್ಧತಿಗಳಿದೆ. ಅದನ್ನು ನಾವು ನಮ್ಮ ಮನೆತನಕ್ಕೆ ಸಂಬಂಧಪಟ್ಟ ಜ್ಯೋತಿಷ್ಯರು ಅಥವಾ ಗುರುಗಳನ್ನು ನಾವು ಸಂಪರ್ಕ ಮಾಡಿ ಆ ದೋಷ ನಿವಾರಣೆಗಾಗಿ ಹೋಮ ಹವನಗಳಿರುತ್ತೆ, ವ್ರತಗಳಿರುತ್ತೆ, ಅದಕ್ಕೆ ಮುಡುಕು ಕಟ್ಟುವಂಥ ಪದ್ಧತಿಗಳಿರುತ್ತದೆ, ತಪ್ಪು ಕಾಣಿಕೆಗಳು ಕೊಡುವಂಥದ್ದು ಇರುತ್ತೆ. ಇವೆಲ್ಲವನ್ನು ನಾವು ಅನುಸರಿಸಿ ಮುಂದೆ ಗಣೇಶ ನಾವು ಏನೋ ತಪ್ಪು ಮಾಡಿರ್ಬೋದು, ಜೀವನದಲ್ಲಿ ನಮಗೆ ಯಾವುದೇ ಕಷ್ಟ ದುಃಖಗಳನ್ನು ಕೊಡಬೇಡ, ನಮಗೆ ಸುಖಗಳನ್ನು ಕೊಡು, ನಮಗೆ ಇತರರ ಬಗ್ಗೆ ನಮಗೆ ಗೌರವ ವರ್ತಿಸುವಂಥ ಭಾವನೆಗಳನ್ನು ನಮ್ಮಲ್ಲಿ ತುಂಬು. ನಮಗೆ ಯಾವುದೇ ರೀತಿಯ ಆಕಸ್ಮಿಕವಾದಂಥ ಘಟನೆ ಇದು ಮಕ್ಕಳ ಮೇಲೆ ನೀವು ಯಾವುದೇ ರೀತಿ ಕೋಪ ತೋರಿಸ್ಬೇಡ, ನಮ್ಮ ಮೇಲೆ ಯಾವುದೇ ರೀತಿ ಕೋಪ ತೋರಿಸ್ಬೇಡ, ನೀನು ಗಣೇಶ ವಿಘ್ನ ನಿವಾರಕ, ನಮ್ಮ ತಪ್ಪನ್ನು ಮನ್ನಿಸು ಅಂತೇಳಿ ವಿಶೇಷ ಪೂಜೆಗಳನ್ನು, ವಿಶೇಷ ದಾಸೋಹಗಳನ್ನು, ಎಲ್ಲೆಲ್ಲೂ ಗಣೇಶನ ಇರ್ತೈತೆ ಅಲ್ಲಿ ವ್ರತಗಳನ್ನು ಮಾಡುವಂಥ ಒಂದು ಅವರ ಗುರುಗಳು, ಆ ಮನೆತನ ಗುರುಗಳು ಹೇಳಿದ ರೀತಿ ಅವರು ಮುನ್ನಡೀತಾ ಇರ್ತಾರೆ.
गणपति बप्पा सिद्धेश्वर महाराज की जय। गणपति बप्पा महाराज की जय। बोलो गजानन महाराज की जय। गणपति बप्पा बोलो गजानन महाराज की जय। बोलो सिद्धेश्वर महाराज की। ನೀವು ಇದು ಕೆಂಪು ಗಣಪತಿ ಅದಕ್ಕೆ ಇಡಾಕತ್ತಿ ನಮ್ಮ ಮಂತ್ಯನ್ಕ ಐತ್ರಿ ಸರ್ ಅದು ಮುಸಳಿಯವ್ರ ಮಂತ್ಯನ್ಕ ಅಂತ ಹಾಂ ಭಾಳ ವರ್ಷ ಆತ್ರಿ ಭಾಳ ದೊಡ್ಡ ದೊಡ್ಡ ತೆಲಿಲಿಂತ್ರನ ಬಂದೈತ್ರಿ. ಹಾಂ ಹಾಂ ಎಷ್ಟು ವರ್ಷದಿಂದ ಇಡಾಕತ್ತಿ? ನಾವ್ ಇಡಾಕೊಂತ ಈಗ 34 ವರ್ಷ ಆತ್ರಿ. ಮೊದಲು ನಮ್ಮ ಅಜ್ಜ ಮುತ್ತಜ್ಜ ಅವ್ರು ಎಲ್ಲಾರು ಕೆಂಪು ಗಣಪನ ತಂದಿರ್ತಾರೆ. ನಿಮ್ಮ ಮಂತನಕ ಕೆಂಪು ನಮ್ಮ ಮಂತ್ಯನ್ಕ ರೀ.
ನೀವು ಗಣಪತಿ ಯಾವಾಗನಿಂದ ಇಡಾಕತ್ತು? ನಾವು ಈಗ 50 ವರ್ಷ ಆಯ್ತು ಅನಿಸ್ತೈತೆ. ಮತ್ತೆ ನಾವು ಮಾಸೂರಾಗಿದ್ವಿ. ಮದಗ್ ಮಾಸೂರ್ ಅಂತ ಐತಿ ಚಿಕ್ಕಿರೋರ ಹತ್ರ, ಅಲ್ಲಿ ಇದ್ವಿ ನಾವು. ಅವಾಗ ನಾ ಗಣಪತಿ ಮಾಡೋರ್ ಮನ್ಯಾಗ ಕುಂದಿರ್ತಿದ್ದೆ. ಅವರು ನಾವು ಭಾಳ ಚಲೋ ಇದ್ರಿ. ಅವ್ರು ತಂದು ನಮ್ಮ ಮನ್ಯಾಗ ಗಣಪತಿ ಇಟ್ರು ಹಬ್ಬದ ದಿನ. ಅವಾಗ್ಲಿಂದ ನಾವು ಗಣಪತಿ ಪೂಜೆ ಮಾಡ್ತಾ ಇದ್ದೀವಿ. ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯ ಸರ್ವದ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಗಣೇಶ ತರಲು ಕಾರಣ, ನಮ್ಮ ಗಣಪತಿ ಹಬ್ಬದ ದಿನ ನಮ್ಮ ಯಜಮಾನ್ರು ಹುಟ್ಟಿದ್ರು ಅಂತ ನಮ್ಮ ಅತ್ತೆ ಮಾವ ಹೇಳ್ತಿದ್ರು. ಅವಾಗಿಂದನೇ ನಾವು ಮನೆಯಲ್ಲಿ ಗಣಪತಿ ತಂದು ನಾವು ಗಣೇಶನ ಆಚರಿಸೋದು ನಮ್ಮ ಪದ್ಧತಿಯಾಗಿ ಬಂದಿದೆ. ಎಷ್ಟು ವರ್ಷ ಆಯ್ತು ಇಡಾಕ? ಈಗ ನಮ್ಮ ಮನೆಯವ್ರಿಗೆ 65 ವರ್ಷ. 65 ವರ್ಷದಿಂದ ಇಡಾಕ. ಇದು ನೀವು ಗಣಪತಿ ಇಡಾಕತ್ತ ಎಷ್ಟು ವರ್ಷದಿಂದ ಆಯ್ತು? ಮತ್ತೆ ಎದ್ರ ಸಂಬಂಧ, ಯಾವ ಕಾರಣದಿಂದ ಗಣಪತಿ ಇಡಾಕ? ಈ ಗಣಪತಿ ಇಡಕ್ 4 ವರ್ಷ ಆಯ್ತ್ರಿ. ಆದ್ರೆ ಗಣಪತಿಗೆ ನಾವು ಯಾವಾಗ್ಲೂ ನಡ್ಕೋತಿದ್ವಿ. 25 ವರ್ಷದಿಂದ ನಮ್ಮ ಮನೆಯವ್ರು ನಡ್ಕೋತಿದ್ರು ಇಡ್ಗುಂಜಿ ಗಣಪತಿಗೆ. ನಾವು ಗಣಪತಿ ಹಬ್ಬದಲ್ಲೆಲ್ಲ ಮನೇಲೆ ಇಡ್ಗುಂಜಿ ಮೂರ್ತಿ ಇಟ್ಟು ಯಾವಾಗ್ಲೂ ಎಲ್ಲಾ ತರದ್ದು ಅಡ್ಗೆ ಮಾಡಿ ನೈವೇದ್ಯ ಮಾಡಿ ಹಬ್ಬ ಮಾಡ್ತಿದ್ವಿ. ಆದ್ರೆ ಹೊರಗಿಂದ ಮಣ್ಣಿನ ಗಣಪತಿ ತರ್ತಿರ್ಲಿಲ್ಲ. 4 ವರ್ಷದ ಹಿಂದೆ ಜಿ ಕನ್ನಡದಲ್ಲಿ ಮಹರ್ಷಿ ವಾಣಿ ಗುರೂಜಿಯವರು ನಮ್ಮ ಮನೆಗೆ ಹಬ್ಬದ ಹಿಂದಿನ ದಿನ ಮಣ್ಣಿನ ಗಣಪತಿ ಮೂರ್ತಿಯನ್ನ ಗಿಫ್ಟ್ ಆಗಿ ಕೊಟ್ರು. ಗಣಪತಿ ಹಬ್ಬದ ಹಿಂದಿನ ದಿನ ಮಣ್ಣಿನ ಗಣಪತಿ ನಮ್ಮ ಮನೆ ಗಿಫ್ಟ್ ಆಗಿ ಬಂದಾಗ ನಾವು ಇಟ್ಟು ಪೂಜೆ ಮಾಡ್ಬೇಕೋ ಬೇಡೋ ಅನ್ನೋ ಗೊಂದಲದಲ್ಲಿದ್ದಾಗ ನಮ್ಮ ಅತ್ತೆ ನಮ್ಮ ಮಾವನ್ ಕೇಳಿದ್ವಿ. ಅವರು ಮನೆಗೆ ಬಂದಿರೋದನ್ನ ನೀವು ಮಾಡ್ಕೋತ ಹೋಗ್ರಿ, ಅದನ್ನ ನೆರವೇರ್ಸ್ಕೋತ ಹೋಗ್ರಿ, ಇಟ್ಕೋತ ಹೋಗ್ರಿ ಅಂತ ಅಂದ್ರು. ಅವಾಗಿಂದ ನಾವು ಗಣಪತಿನ ಕುಡಿಸ್ತಾ ಇದ್ದೀವಿ. ಮೇಡಮ್, ಇದು ನಿಮ್ಮ ಸೀರೆ ಉಟ್ಕೊಂಡಂತ ಒಂದು ಶೈಲಿ ತುಂಬಾ ಡಿಫ್ರೆಂಟ್ ಆಗಿದೆ. ಇದು ಯಾವ ಟೈಪ್ ಸಾಡಿದ ಶೈಲಿ ಅಂತ? ಇದು ಮಹಾರಾಷ್ಟ್ರದಲ್ಲಿ ಉಡುವಂತ ಒಂದು ಡಿಸೈನ್ ಇದು. ಸೊ ಗಣಪತಿ ಹಬ್ಬದಲ್ಲಿ ಎಲ್ಲರೂ ಅಲ್ಲಿ ಇದೇ ತರದ ಅಥವಾ ಕಚ್ಚೆ ಸೀರೆಯಲ್ಲಿ ವೆರೈಟಿ ಇದೆ. ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಹೌದು. ಇದು ರೆಡಿಮೇಡ್ ಸಿಗ್ತದ ಮೇಡಮ್ ಅಥವಾ ನೀವು? ನಾವು ರೆಡಿಮೇಡ್ ಸಿಗ್ತದೆ. ನಾವು ಬೇಕಾಗಿರೋ ಸೀರೆನ ತಗೊಂಡು ಸ್ಟಿಚ್ ಮಾಡಿಸ್ಬೋದು. ನೀವು ಗಣಪತಿ ಇಡಾಕತ್ತ ಎಷ್ಟು ವರ್ಷದಿಂದ ಆಯ್ತು? ಮತ್ತೆ ಎದ್ರ ಸಂಬಂಧ ಇಡಾಕತ್ತ ಗಣಪತಿ ಮೊದ್ಲಿಂದ ಈಗ 4 ಪೀಳಿ ಆತ್. ನಮ್ಮ ಮನೆಯವ್ರ ಆದ್ರ, ನಮ್ಮ ಮೈದ್ನವ್ರ, ನಮ್ಮ ಮಾವಾರ, ಮತ್ತ ಅವ್ರ ಅಜ್ಜಾರ, 4 ತೇಲಿಲಿಂದ ನಾವು ನೋಡ್ಕೊಂತ ಬಂದೇವಿ. ಅವ್ರು ಗಣಪ ಇಡ್ತಾರ, ಹಂಗ ನಾವು ಇಡ್ತೇವಿ. ಒಬ್ಬರು ಯಾವ್ದು ಸಂಬಂಧ ಇಡ್ತಾರ ಅಂತ ನಿಮ್ಗೆ ಮಾಹಿತಿ ಇಲ್ಲ? ಮಾಹಿತಿ ಅಂದ್ರೆ ಹಿಂಗ ಪೂರ್ವ ಮಂದಿ ಹಂಸ್ಲಿಂದ ಇಡ್ಕೊಂತ ಬಂದಾರ. ಅದು ಒಳ್ಳೇದ ಸಲುವಾಗಿ. ನೀವು ಇದು ಅಲಂಕಾರ ತುಂಬಾ ಚೆನ್ನಾಗಿದೆ. ಇದು ರೆಡಿಮೇಡ್ ತಂದು ಇದನ್ನ? ಅದ ಫ್ರೇಮ್ ಮಾಡ್ಸೇವ್ರಿ. ಮಾಡಿಸಿ ಇದ ವರ್ಕ್ ಎಲ್ಲ ನಾನು ಮತ್ ನಮ್ಮ ಮನೆಯವ್ರು ಮಾಡ್ಯಾವ್ರಿ. ಇದು ವರ್ಕ್, ಗ್ಲಾಸ್ ವರ್ಕ್ ಎಲ್ಲ ನಿಮ್ಮ ಮನೆಯಲ್ಲಿ ನೀವೇ ಮಾಡಿದ್ರಿ? ಹೌದ್ರಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.
ಸರ್ ಇದು ಡೆಕೋರೇಷನ್ ಬಹಳ ಚೆನ್ನಾಗಿ ಮಾಡಿದ್ರು. ಇದು ಎದದ್ದು ಸರ್? ಯಾವ ಥೀಮ್ ಮೇಲೆ ಮಾಡಿದ್ರು? ಈ ಸರಿ T20 ವರ್ಲ್ಡ್ ಕಪ್ ಮ್ಯಾಚ್ ಅದ್ರ ಸಲಗಿನ ಮಾಡಿದ್ದು. ಅದ್ರ ಸಂಬಂಧ ನೀವು ಗಣಪತಿಗೆ T20 ಮ್ಯಾಚ್ ಅಂತ ಸ್ಟೇಡಿಯಂ ಮಾಡಿವ್ರಿ ನಮ್ಮ ಮನೆ ಕಡೆ. ಸ್ಟೇಡಿಯಂ ಮಾಡಿದ್ವಾ ನೀವು? ಹಾ. ಓಕೆ. ಸರ್ ನೀವು ಗಣಪತಿ ಯಾವಾಗಿನಿಂದ ಇಡಾಕ ಮತ್ತೆ ಯಾಕೆ ಇಡಾಕ? ಗಣಪತಿ ಇದಲ್ರಿ ನಮ್ಮ ಅಜ್ಜನ ಕಾಲದಿಂದ ಇಡಾಕಂತೀವಿ. ನಮ್ಮ ಫಾದರ್ ಆಮೇಲೆ ಅವರು ಫಾದರ್ ತಲತಲೆಯಿಂದ ನಾವು ಗಣಪತಿ ಇಡಾಕಂತೀವಿ. ಅಂದ್ರೆ ಇದರಿಂದ ಅಂತಂದು ಗೊತ್ತಿಲ್ಲ. ಇಲ್ಲ ಇಲ್ಲ ಇಲ್ಲ, ಅವ್ರು ಎದಕ್ಕೆ ಇಡಾಕತ್ತ ಅನ್ನೋದು ಅವ್ರು ಎದಕ್ಕೆ ಅಂದ್ರೆ ಏನೋ ಒಂದು ಕಾರಣ ಇರ್ಬೋದ್ರಿ. ಅವಾಗಿಂದ ನಾ ಇಟ್ಕೊಂಡು ಬಂದ್ವಿ. ವಂಶ ಪಾರಂಪರ್ಯದಿಂದ ಬಂದೈತಿ, ಅದಕ್ಕೆ ನೀವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬರಕಂತ. ಸರ್ ನಿಮ್ದು ಡಿಸ್ಕವರ್ ಇಂಡಿಯಾ ಚಾನಲ್ ಐತಲ್ರಿ, ನಾ ಭಾಳ ದಿನ ನೋಡ್ಕೊಂಡ್ ಬಂದೇವಿ. ನೀವು ಭಾಳ ಡೆಪ್ತ್ ಆಗಿ ಏನಾದ್ರು ಮೆಸೇಜ್ ಕೊಟ್ಟಿತ್ತಂದ್ರೆ ಭಾಳ ಡೆಪ್ತ್ ಆಗಿ ನೀವು ವಿವರಣೆ ಮಾಡ್ತಿರೋದನ್ನ ನಮ್ಗೆ ಭಾಳ ಲೈಕ್ ಆಗಿತ್ತು ಅದ. ಅದಕ್ಕೆ ನಾವು ಎಲ್ಲರೂ ಅದಕ್ಕೆ ಸಬ್ಸ್ಕ್ರೈಬ್ ಮಾಡೀವಿ ಮತ್ತು ಜನಕ್ಕೂ ಹೇಳ್ತೇವೆ ನಾವು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇದು ಮಾಡ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.